ಸೌಂದರ್ಯದ ಆರಾಧನೆಯ ಬಗ್ಗೆ ಡಿ ವಿ ಜಿ ಅವರು ಹೇಳ್ತಾರೆ. ಸೌಂದರ್ಯವನ್ನ ಆರಾಧಿಸೋದು ಅಂದರೆ ಅದನ್ನು ಕಲ್ಪಿಸ್ಕೊಳ್ಳೋದು, ಅದರ ಆಕರ್ಷಣೆ, ಅದರ ಜೊತೆಗೆ ಒಲವು, ಪ್ರೀತಿ ಬರೋದು. ಅದರ ಬಗ್ಗೆ ಹೇಗೆ ಪ್ರಕೃತಿ ಮಾತೆ ಹೃದಯದಲ್ಲಿ ಪ್ರಚೋದಿಸ್ತಾಳೆ, ಎಬ್ಬಿಸ್ತಾಳೆ ಆಸೆನ. ಎಷ್ಟು ಕಣ್ಣಿಗೆ ಏನೇನು ಸೊಗಸು, ಸುಮ್ಮನೆ ಕಣ್ಣಲ್ಲಿ ನೋಡಿ ಎಷ್ಟು ಬಣ್ಣಗಳಿವೆ ಪ್ರಕೃತಿಯಲ್ಲಿ, ಎಷ್ಟು ರೂಪಗಳಿವೆ. ಈ ರೂಪರೇಖೆಗಳು, ಪ್ರಕೃತಿಯಲ್ಲಿ ಬಣ್ಣಗಳು ನೋಡ್ತಾ ಇದ್ರೆ ಕಣ್ಣಿಗೆ ಎಷ್ಟು ಹಬ್ಬ. ಎಷ್ಟು ಥರ ಹಣ್ಣಿದೆ, ಒಂದೊಂದು ತಿನ್ನುವಾಗಲೂ ಅಂದ್ಕೊಳ್ತೀವಿ ನೇಚರು ಏನು ಬ್ಯೂಟಿಫುಲ್ ಅಂತ. ತಿನ್ನುವಾಗ ಎಂಜಾಯ್ ಮಾಡ್ತೀವಿ. ಆ ಫಲ, ಮಧುರ ರಸ, ಅದರಲ್ಲಿ ನಾಲಿಗೆಗೆ ಏನು ಖುಷಿ ಕೊಡ್ತಾಳೆ, ಕಣ್ಣಿಗೆ ಏನು ಖುಷಿ ಕೊಡ್ತಾಳೆ. ಎಂಥ ಮ್ಯೂಸಿಕ್ ಇದೆ. ಈ ಹಕ್ಕಿ ಕಲರವ ಇರ್ಬೋದು, ನೀರಿನ ಕಲರವ ಇರ್ಬೋದು, ಎಲ್ಲ ಕಡೆನೂ ಕಲರವ. ಏನೋ ಒಂದು ಗಾಳಿ ಬೀಸಿದಾಗ ಒಂದು ಸದ್ದು, ಸಂಗೀತ, ಎಲ್ಲ ಕಡೆನೂ ಸಂಗೀತ. ಸಂಗೀತದಲ್ಲೇ, ಸ್ವರಗಳಲ್ಲೇ ಏನು ಆನಂದ ಕೊಡ್ತಾಳೆ ಕಿವಿಗೆ. ಕಂಠಗಳಿಂದ ಕಿವಿಗೆ ಒಂದು ಸೋಕುವ ಒಂದು ಆನಂದ. ಇದೆಲ್ಲ ನಮ್ಮಲ್ಲಿ ರಸಿಕತೆಯನ್ನು ಎಬ್ಸುತ್ತೆ. ಪ್ರಕೃತಿಯ ಸೌಂದರ್ಯವನ್ನು ಆರಾಧಿಸೋದಕ್ಕೆ ಆಕರ್ಷಣೆ, ಕಲ್ಪನೆ ಎಲ್ಲ ರಸಿಕತೆಯನ್ನು ಎಬ್ಸುತ್ತೆ ನಮಗೆ. ಸೃಷ್ಟಿಯೇ ಗುರು, ರಸಿಕತೆಯೇ ಗುರುನೇ. ಅದಕ್ಕೆ ಗುರು ಯಾರು ಅಂದರೆ ಸೃಷ್ಟಿ, ರಸಿಕತೆಗೆ ಗುರು ಸೃಷ್ಟಿ. ಪರಿಪರಿಯ ರೂಪ ಕಾಂತಿಗಳ ಕಣ್ಣಾಗಿಸುವ, ಪರಿಪರಿಯ ಫಲ ಮಧುರಗಳ ರಸದೆಗೆ ಉಣಿಪ, ಪರಿಪರಿಯ ಕಂಠರವಗಳ ಕಿವಿಗೆ ಸೋಕಿಸುವ, ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ. ಗುರುವೇ, ಸೃಷ್ಟಿಯೇ ಗುರು ರಸಿಕತೆಗೆ. ಸೃಷ್ಟಿಯಲ್ಲಿದೆ ಇದು, ಎಂಥ ಅದ್ಭುತಗಳಿದೆ. ಇದೆಲ್ಲ ಮಾಯಾ ಸೃಷ್ಟಿ, ಇದೆಲ್ಲ ಪ್ರಪಂಚವೇ, ಲೋಕವೇ ಮಾಯೆ. ಆದರೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಮಾಯೆ, ಇಷ್ಟು ಬ್ಯೂಟಿಫುಲ್ ಆಗಿದೆ ಪ್ರಕೃತಿ. ಎಲ್ಲವೂ ನಮಗೋಸ್ಕರ. ಪಂಚ ಇಂದ್ರಿಯಗಳು ಕೂಡ ಆ ಒಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ತೃಪ್ತಿ ಆಗುವಷ್ಟು ಹೊರಗಡೆ ಕೊಟ್ಟಿದ್ದಾಳೆ. ಯಾಕೆ ಕೊಟ್ಟಿದ್ದಾಳೆ? ಆ ಪ್ರಕೃತಿ ನಮ್ಮ ಪರೀಕ್ಷೆ ಮಾಡಕ್ ಕೊಟ್ಟಿದ್ದಾಳ. ಅಲ್ಲ, ಅದರಲ್ಲೆಲ್ಲ ಇರುವಂತ ರಸ ಏನಿದೆ ಅದು ನಮ್ಮೊಳಗೂ ಇದೆ ಅಲ್ವಾ. ಅಮೃತ ಕಣ. ನಾವು ಅಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಕೇಳ್ತಾ ಇದ್ದೀವಿ, ಇಲ್ಲಿ ಮೂಸ್ತಾ ಇದ್ದೀವಿ, ಅಲ್ಲಿ ಮುಟ್ತಾ ಇದ್ದೀವಿ. ಆದ್ರೂ ಇನ್ನೂ ಆನಂದ ಪಡಿತಾ ಇದೀವಲ್ಲ, ಆ ಆನಂದ ನಮ್ಮೊಳಗಿದೆ ಅಲ್ವಾ. ಅಮೃತ ಕಣವಂ ಮತ್ಸ್ಯ ಮೃದ್ಭಟದಿ ಬೈತಿರಿಸಿ. ಇದೊಂದು ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆಯಲ್ಲಿ ಆ ಅಮೃತ, ಎಲ್ಲ ಕಡೆ ಇರೋ ಅಮೃತ ಚುಚ್ಚು ನಮಗೆ ಒಂದು ಅನುಭವಕ್ಕೆ ಬರ್ತಾ ಇದೆಯಲ್ಲ, ಅದು ನಮ್ಮೊಳಗೇನೆ ಬಚ್ಚಿಟ್ಬಿಟ್ಟಿದ್ದಾಳೆ. ವಿಮರ್ಶೆ ಬುದ್ಧಿಗೆ, ಮನುಷ್ಯನಿಗೆ ವಿಮರ್ಶೆ ಬುದ್ಧಿ. ಇದು ಚೆನ್ನಾಗಿದ್ಯಾ, ಈ ಹಣ್ಣಿನಕ್ಕಿಂತ ಆ ಹಣ್ಣು ಚೆನ್ನಾಗಿದ್ಯಾ, ಈ ಸಿಹಿಗಿಂತ ಆ ಸಿಹಿ ಚೆನ್ನಾಗಿದ್ಯಾ, ಈ ಬಣ್ಣಕ್ಕಿಂತ ಆ ಬಣ್ಣ ಚೆನ್ನಾಗಿದ್ಯಾ, ಈ ಸೊಗಸ್ಗಿಂತ ಆ ಸೊಗಸು. ಜೋಗ, ನಯಾಗರ ಹೇಗಿದೆ, ಮತ್ತೊಂದು ವಿಮರ್ಶೆ. ಎಲ್ಲ ಚೆನ್ನಾಗಿದೆ, ಅದರಲ್ಲೂ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದಕ್ಕಿಂತ ಇದು ಚೆನ್ನಾಗಿದೆ. ವಿಮರ್ಶೆ ಬುದ್ಧಿಗೆ ಮೋಹದ ಉಪನೇತ್ರೆ ಬಿಡಿಸಿ. ಮೋಹದ ಕನ್ನಡಕ ಹಾಕ್ಬಿಟ್ಟಿದ್ದಾಳೆ. ಮೋಹದ ಕನ್ನಡಕ ಹಾಕಿ ವಿಮರ್ಶೆ ಮಾಡೋ ಬುದ್ಧಿಗೆ ಈ ಮಣ್ಣಿನ ಘಟದಲ್ಲಿ, ಮಡಿಕೆಯಲ್ಲಿ ಅಮೃತ ಇಟ್ಟಿದ್ದಾಳೆ. ನಾವು ಒಳಗಡೆ ಅಮೃತ ಇದೆ, ಏನು ನೋಡೋದು ಬೇಡ. ನೋಡಿದಾಗ ಅನುಭವಿಸೋದ್ರೂ ಕೂಡ ಇಲ್ಲಿ ಹೆಚ್ಚಾಗಬೇಕು. ಕೇಳಿದಾಗ ಆನಂದ ಪಟ್ರೆ ಇಲ್ಲಿ ಹೆಚ್ಚಾಗಬೇಕದು, ಅಥವಾ ಇಲ್ಲಿಂದ ಅದು ಹೆಚ್ಚಾಗಬೇಕು, ಅಲ್ಲಿಂದ ಇದು ಹೆಚ್ಚಾಗಬೇಕು. ಆ ಕನೆಕ್ಷನ್ನೇ ಇಲ್ಲ ನಮಗೆ. ಬಚ್ಚಿಟ್ಬಿಟ್ಟಿದ್ದಾಳೆ, ಒಳಗಡೆ ಇರೋದು ನಮಗೆ ಕಾಣ್ತಾನೇ ಇಲ್ಲ. ನಾವು ಅದನ್ನು ಮತ್ತೆ ಹುಡ್ಕೊಂಡು ಹೋಗೋ ಹಂಗೆ ಮಾಡುತ್ತದು. ಒಲವನ್ನು ಹುಡ್ಕೊಂಡು ಹೋಗೋ ಹಾಗೆ ಮಾಡುತ್ತೆ, ಪ್ರೀತಿನ ಹುಡ್ಕೊಂಡು ಹೋಗೋ ಹಾಗೆ ಮಾಡುತ್ತೆ,
ಅಯ್ಯೋ ಅವತ್ತು ನೋಡಿದೆ ಚೆನ್ನಾಗಿಲ್ಲ, ಅಯ್ಯೋ ಇವತ್ತು ಚೆನ್ನಾಗೇ ಇಲ್ಲ, ಮಳೆಗಾಲ ಇಲ್ಲ ನೋಡಿ ಎಲ್ಲ ಬತ್ತು ಹೋಗಿದೆ, ಬೇಜಾರ್ಕೊಂಡು ಬರ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ಮತ್ತೆ ಅದನ್ನು ಹುಡುಕ್ತಾ ಇದ್ದೀವಿ. ಒಳಗಡೆ ಒಂದು ಸಾಮ್ರಾಜ್ಯವೇ ಇದೆ, ಎಲ್ಲೂ ಹೋಗ್ಬೇಕಾಗಿಲ್ಲ. ಅದರ ಸೋರ್ಸೇ ನಾವು. ಅಲ್ಲೆಲ್ಲ ಚೂರು ಚೂರು ಪಾರಿ ಸಿಕ್ಕಿದ್ದೆಲ್ಲ ಖುಷಿ ಪಟ್ಕೊಂಡು ಅದಿಲ್ಲದೆ ಇದ್ದಾಗ ಬೇಜಾರು ಮಾಡ್ಕೊಳ್ತಾ ಇದ್ದೀವಿ. ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿಪ್ಪುದು. ಒಂದೊಂದ್ಸತಿ ಎಲ್ಲ ಇಟ್ಕೊಂಡು ಏನೂ ಇಲ್ಲ ಅಂತ ಸಾಂಗ್ ಮಾಡ್ತಾಳೆ. ಎಲ್ಲ ನಮ್ಮೊಳಗೆ ಇದೆ. ಇದು ಅವಳ ಪ್ರಕೃತಿಯ ಕುಟಿಲತೆಯೋ ಅಥವಾ ವಿನಯವೋ? ಇದು ನಮಗೆ ಕುಟಿಲತೆಯಿಂದ ಪಾಠ ಕಲಿಸ್ತಾ ಇದ್ದಳು, ವಿನಯದಿಂದ ಪಾಠ ಕಲಿಸ್ತಾ ಇದ್ದಳು ಗೊತ್ತಿಲ್ಲ. ಅಮೃತ ಕಡವ ಮತ್ಸ್ಯಂ ಹೃದ್ಭಟದಿ ಬೈತಿರಿಸಿ ವಿಮರ್ಶ ಬುದ್ಧಿಗೆ ಮೋಹದುಪನೇತ್ರ ವಿಳಿಸಿ ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿಪುದು ಕಮ್ರತೆಯೋ ನಮ್ರತೆಯೋ ಮಂಕುತಿಮ್ಮ. ಕಮ್ರತೆ ಕುಟಿಲತೆ, ನಮ್ರತೆ ವಿನಯ. ಕುಟಿಲವೋ ವಿನಯವೋ ಅವಳದು ಗೊತ್ತಿಲ್ಲ ನಮಗೆ. ಈ ರೀತಿ ಮಾಡ್ಬಿಟ್ಟಿದ್ದಾಳಲ್ಲ, ಹೊರಗಡೆನೆ ಹುಡ್ಕೋಗಿ ಮಾಡಿದಾಳಲ್ಲ ಖುಷಿನ. ಒಂದ್ ನಿಮಿಷ ಒಬ್ಬರೇ ಆರಾಮಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡು ಖುಷಿ ಪಡಕ್ ಆಗ್ತಾ ಇಲ್ವಲ್ಲ. ಏನೋ ಒಂದು ಹುಡ್ಕೊಂಡು ನೋಡ್ಬೇಕು, ಏನೋ ಒಂದು ಹುಡ್ಕೊಂಡು ಕೇಳಬೇಕು, ಏನೋ ಫೋನ್ನಲ್ಲಿ ಹುಡುಕ್ಬೇಕು ಅನ್ಸುತ್ತೆ. ನಮ್ಮಲ್ಲೇನೆ ಕಣ್ಮುಚ್ಕೊಂಡು ಕೂತ್ಕೊಳಕ್ ಆಗ್ತಾ ಇಲ್ವಲ್ಲ. ಈ ಹುಳುಗಳು ಎಲ್ಲ ತಡ್ಕೊಂಡು ಹೊರಗಡೆ ಹುಡುಕ್ದಾಗೆ ಪೊಡೆಯುಣಿಸ ಮಿಗ ಹಕ್ಕಿ ಹುಳುಗಳಂದದಿ ನರನು ತಡಕುವನು. ಹೊರಗಡೆ ಹುಡುಕ್ತಾ ಇದ್ದಾನೆ. ತನ್ನಾತ್ಮ ನುಣಿಸ ಮರೆಯುವನು. ಏನು ಹೊರಗಡೆ ತಿಂಡಿ ಹುಡ್ಕೊಂಡು ಒಳಗಡೆನೇ ಪದಾರ್ಥ ಇದೆ, ಒಳಗಡೆನೇ ಆ ರಸ ಇದೆ, ಒಳಗಡೆನೇ ಆ ಮಧು ಇದೆ, ಒಳಗಡೆನೇ ರಸ ಇದೆ, ಒಳಗಡೆನೇ ಅಮೃತ ಇದೆ. ಆದ್ರೆ ತನ್ನ ಆತ್ಮದ ಉಣಿಸ ಮರೆಯುವನು. ಅದು ಆತ್ಮ ಏನ್ ಕೊಡ್ತಾ ಇದೆ ಅದನ್ನ ಮರೆತು ಬಿಡ್ತಾನೆ. ಒಡಲಿನಬ್ಬರವೇನು ಆತ್ಮದ ನಾಂಚೆ ಏನು ಪೊಡಬಿಗಿದು ದುಮ್ಮಾನ. ಒಳಗಡೆ ಇಟ್ಕೊಂಡು ಹೊರಗಡೆ ಹುಡ್ಕೋದು ಇದಕ್ಕಿಂತ ಬೇರೆ ಒಂದು ಭೂಮಿಗೆ ಒಂದು ದುಃಖದ ಪರಿಸ್ಥಿತಿ ಬೇರೆ ಇಲ್ಲ. ಇಂಥ ಒಂದು ವಿಪರ್ಯಾಸ ಇದೆ. ಹಾಗೆ ಮಾಡಿಬಿಟ್ಟಿದ್ದಾನೆ. ಮಾನವನ ಹೃದಯ ದೇವದಾನವರ ರಣರಂಗವಾಗಿದೆ. ದೇವತೆಗಳು ದಾನವರ ರಣರಂಗ ಮಾನವನ ಹೃದಯ. ಸೇನೆಗಳು ಯಾರು? ಸೈನಿಕರು ಯಾರು ಈ ರಣರಂಗದಲ್ಲಿ? ಭಾವ, ರಾಗ ಒಂದ್ ಕಡೆ, ಹಠ, ಇವೆಲ್ಲ ಸೈನಿಕರು. ನಮ್ಮದೇ ಎಲ್ಲ ಭಾವರಾಗಗಳು ಒಂದ್ ಕಡೆ, ಹಠ, ಅದು ಕೆಟ್ಟ ದುಷ್ಟ ಚಟಗಳು ಎಲ್ಲವೂ ಒಂದ್ ಕಡೆ. ಭೂ ವಿಭವ ಜಯಗಳ ಭ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನವರು. ಇಲ್ಲಿ ಹಣ ಬೇಕು, ಭೂಮಿ ತಂದಾಗಬೇಕು. ಓ ಭೂಮಿ, ಈ ವಿಭವ ಜಯಗಳ ಭ್ರಾಂತಿಯಲ್ಲಿ ಪದವಿ ಬೇಕು, ಕೀರ್ತಿ ಬೇಕು, ವಿಜಯ ಬೇಕು. ಈ ಭ್ರಾಂತಿಯಲ್ಲಿ ಒಳಗಡೆ ಇರುವ ಜೀವಾಮೃತವನ್ನೇ ಮರೆತಿದ್ದೀವಿ. ಯಾಕೆ ಅಂದರೆ ಇಲ್ಲಿ ಯಾವಾಗಲೂ ಕೂಡ ಕಾಳಗ ನಡೀತಾ ಇದೆ ದೇವತೆಗಳಿಗೂ ಮಾನವರಿಗೂ. ದೇವದಾನವರ ರಣರಂಗ ಮಾನವ ಹೃದಯ ಭಾವರಾಗ ಹಠಗಳ ಸೇನೆಗಳು. ಭೂವಿಭಜ ಜಯಗಳ ಭ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನವರು ಮಂಕುತಿಮ್ಮ. ಇದು ಯಾವ ರೀತಿ ನರನ್ನ ಸೃಷ್ಟಿ ಮಾಡಿರಬಹುದು ಬ್ರಹ್ಮ ಅಂತ ತಮಾಷೆ ಮಾಡ್ತಾರೆ. ಮನುಷ್ಯ ಅಂದ್ರೆ ನರನಲ್ಲಿ ಎರಡು ಬುದ್ಧಿ ಸೇರ್ಕೊಂಡು ನರ ಆಗಿದ್ದಾನೆ ಅಂತ ಹೇಳ್ತಾರೆ ಅವರು. ಒಂದು ನರಿ, ಒಂದು ವಾನರ. ನರಿಯಲ್ಲಿರೋ ನರ, ವಾನರದಲ್ಲಿರೋ ನರ ಎರಡೂ ಸೇರಿ ನರಿ ವಾನರರ ಒಂದು ಕಾಂಬಿನೇಷನ್ ಅಂತ ತಮಾಷೆ ಮಾಡ್ತಾರೆ. ಆ ನರ ಅಂತ ಬಂದಿರೋದು ನರಿ ಮತ್ತು ವಾನರ ಸೇರಿ ನರಿ ಬುದ್ಧಿ, ಕೋತಿ ಬುದ್ಧಿ ಎರಡು ಸೇರಿದೆ ಮನುಷ್ಯನಲ್ಲಿ ಅಂತ. ಪರಮೇಷ್ಠಿ ನಿಜ ಚಾತುರ್ಯದಿನ್ ಅಳೆಯ ನಿರಗಿಸಿದ ಎರಡು ಕೈಯಿಂದೆರಡು ಜಂತುಗಳ ಬಳಿಕ ಇರದೆ ತಾನು ಒಂದನೊಂದು ಗೂಡಿಸ್ತಾನೆ ಸುಮ್ಮನಿರಕ್ಕಾಗದೆ. ಬೆರಗಾಯಿತು ನರಿಯು ವಾನರವು ನರ ಮಂಕುತಿಮ್ಮ. ಇದು ತಮಾಷೆ ಹೇಳಿದ್ದಾರೆ. ಮನುಷ್ಯನ ಬುದ್ಧಿ ಹೇಗಿದೆ, ಎರಡು ಕಡೆ ಎರಡು ಪ್ರಾಣಿಗಳನ್ನ ಹಿಡ್ಕೊಂಡು ಸುಮ್ಮನಿರಕ್ಕಾಗದೆ ಎರಡು ಜಂತುವನ್ನ ಸೇರಿಸಿದಾನೆ ಅನ್ಸುತ್ತೆ. ನರ ಮತ್ತು ವಾನರ ಸೇರಿ ಮನುಷ್ಯ ಆಗಿದ್ದಾನೆ. ನರಿ ಮತ್ತು ವಾನರ ಸೇರಿ ಮನುಷ್ಯ ಆಗಿದ್ದಾನೆ ಅಂತ. ಇದು ನರಿ ವಾನರ ನರ ಅಂತ ಒಂದು ಟಾಪಿಕ್ನಲ್ಲಿ ಇದನ್ನ ಹೈಲೈಟ್ ಮಾಡಿದ್ದಾರೆ. ಚೆನ್ನಾಗಿದೆ ಇದು. ಮನುಷ್ಯ ಯಾವ ರೀತಿ
ಪ್ರಕೃತಿಯ ಒಂದು ಸೌಂದರ್ಯಕ್ಕೆ ಬೆರಗಾಗಿ ಹೊರಗಡೆ ಹುಡುಕ್ತಾ ಇದ್ದಾನೆ. ಆದರೆ ಆ ಆನಂದ ಆಗುವಾಗ ಆನಂದದ ಒಂದು ಊಟೆ ಒಳಗಡೆನೆ, ಆ ಫೌಂಟನ್ ಒಳಗಡೆ ಇರೋದನ್ನೇನೆ ಈ ಒಂದು ದೇಹದಲ್ಲಿ ಅಂದರೆ ಈ ಮಡಿಕೆನಲ್ಲಿ ದೇವರು ಮುಚ್ಚಿಟ್ಬಿಟ್ಟಿದ್ದಾನೆ ಪ್ರಕೃತಿ. ಅದನ್ನು ತಿಳ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ. ಬಹಳ ಚೆನ್ನಾಗಿದೆ.